ಲೇಯರ್ ಕಟ್ ಮಾಡೋದ್ರ ಜೊತೆಗೆ ಕ್ಲೈಂಟ್ ಜೊತೆ ಹೇಗೆ ನಡ್ಕೋಬೇಕು, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಕ್ಲೈಂಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೂಡ ಕಲಿತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಅಶೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಇವರೊಂದು ನನ್ನ ಬ್ಯೂಟಿಫುಲ್ ಕ್ಲೈಂಟ್ ಅಂತಲೇ ಹೇಳ್ಬೋದು. ನನಗೋಸ್ಕರ ತುಂಬಾ ವೆಯ್ಟ್ ಮಾಡಿ ಎಷ್ಟು ದಿನಗಳಾದರೂ ಪರವಾಗಿಲ್ಲ, ನೀವೇ ಬೇಕು ಹೇರ್ ಕಟ್ಗೆ ಅಂತ ಹೇಳಿ ಕಾದು ಹೇರ್ ಕಟ್ನ ಮಾಡಿಸ್ಕೊಂಡು ಹೋಗ್ತಾರೆ. ಡಿಪೆಂಡ್ ಆನ್ ಒಂದು ಮೆಂಟರ್ ಅಂತಲೇ ಹೇಳ್ಬೋದು. ಮೆಂಟರ್ ಅನ್ನೋದಕ್ಕಿಂತ ಬ್ಯೂಟಿಷಿಯನ್ಸ್ ಹೇಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಅವರಿಗೆ ನಾನೇ ಕಂಫರ್ಟಬಲ್ ಆಗಿರ್ತೀನಿ. ಇದನ್ನು ಕೊಚ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇಲ್ಲ, ಕಂಫರ್ಟಬಲ್ ಆಗಿ ಹೇಳ್ತಾ ಇದ್ದೀನಿ. ಅವರಿಗೆ ನನ್ನ ಬಿಟ್ಟರೆ ಬೇರೆ ಆಪ್ಷನ್ ತೊಗೊಳೋದಕ್ಕೂ ಇಷ್ಟ ಇರಲ್ಲ. ಬಿಕಾಸ್ ಹೇರು ಅಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಸೆಟ್ಟಿಂಗ್ ಮಾಡ್ತೀರಾ ಅನ್ನೋದು ಒಂದು ಆಪ್ಷನ್ ಆದರೆ, ಇನ್ನೊಂದು ಆಪ್ಷನು ನಿಮ್ಮ ಕೈಯಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಅವರಲ್ಲಿ. ಅದು ನಿಜಾನ ಸುಳ್ಳ ನಂಗೆ ಗೊತ್ತಿಲ್ಲ. ಬರೋ ಪ್ರತಿ ಒಂದು ಕಸ್ಟಮರ್ ಕೂಡ ಇದನ್ನೇ ಹೇಳ್ತಾರೆ. ಬಟ್ ನಾನು ಈ ವಿಡಿಯೋ ಮೂಲಕ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರ್ಯಾರೆಲ್ಲ ಲರ್ನರ್ಸ್ ಇರ್ತೀರಾ ಅಥವಾ ಯಾರ್ಯಾರೆಲ್ಲ ಹೇರ್ ಕಟ್ನ ಮಾಡ್ತೀರಾ, ಸೊ ಅವರೆಲ್ಲ ಒಂದೊಳ್ಳೆ ಮನಸ್ಸಿಟ್ಟು ಮಾಡಿ ಖಂಡಿತವಾಗ್ಲೂ ಆ ಒಂದು ಕೆಲಸ ನಿಮ್ಮ ಕೈ ಹಿಡಿಯುತ್ತೆ. ಇಲ್ಲಿ ನಾನು ಲೇಯರ್ ಕಟ್ ಮಾಡೋದಕ್ಕೆ ಸೆಂಟರ್ ಪಾರ್ಟೇಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೆಂಟರ್ ಪಾರ್ಟೇಷನ್ನ ತೆಗೆದು ಮತ್ತೆ ಯಥಾ ಪ್ರಕಾರ ಹಿಯರ್ ಟು ಹಿಯರ್ ಪಾರ್ಟೇಷನ್ನ ಮಾಡಿಕೊಂಡು ಅದರಿಂದ ಐಬ್ರೋಸ್ ಸೆಂಟರ್ ಪೋರ್ಷನಿಂದ ಎರಡೂ ಕಡೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ ಎರಡೂ ಕಡೆ ಡಿವೈಡ್ ಮಾಡ್ಕೊಂಡಿರೋದನ್ನು ಮುಂದೆ ಅಂದರೆ ಕ್ಲೈಂಟ್ನ ಆಪೋಸಿಟ್ಗೆ ಕೂಮ್ ಮಾಡ್ತಾ, ಅಂದರೆ ನಾನು ಎಲ್ಲಿ ನಿಂತಿರ್ತೀನಲ್ಲ ಅಲ್ಲಿಗೆ ನಾನು ಕೂಮ್ ಮಾಡ್ತಾ ಈಕ್ವಲ್ ಆಗಿ ಕಟ್ ಮಾಡ್ತೀನಿ. ಅವರಿಗೆ ಡಿಪೆಂಡ್ ಆನ್ ಲೆಂತ್ ಹೇಗೆ ಬೇಕೋ ಅವರಿಗೆ ಆ ಲೆಂತಿಗೆ ನಾನು ಕಟ್ ಮಾಡ್ತೀನಿ. ಇವ್ರದ್ದು ಆಲ್ಮೋಸ್ಟ್ ತುಂಬ ಲೆಂತ್ ಇತ್ತು. ಅಂದರೆ ನಾನು ಲಾಸ್ಟ್ ಟೈಮ್ ಕೂಡ 3 months ಬಿಫೋರ್ 3 months ನಾನು ಇವರಿಗೆ ಶಾರ್ಟ್ ಕಟ್ ಮಾಡಿ ಕಳಿಸಿದ್ದೆ. ಸೊ ಇವರು ಆ ಒಂದು ಟೈಮ್ ಪೀರಿಯಡಲ್ಲಿ ಇಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಅದಾದಮೇಲೆ ಎಗೈನ್ ನಾವು ಸೆಂಟರ್ ಪಾರ್ಟೇಷನ್ ಆಗಿ ಡಿವೈಡ್ ಮಾಡಿಕೊಳ್ಳೋಣ. ಆ ಒಂದು ಮೆಜರ್ಮೆಂಟ್ನ ಇಟ್ಕೊಂಡು ನಾವಿಲ್ಲಿ ಹೇರ್ ಕಟ್ ಮಾಡಬೇಕು. ಸೊ ದ್ಯಾಟ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇವಾಗ ಎಗೈನ್ ನಾವು ಅದೇ ಒಂದು ಮೆಜರ್ಮೆಂಟ್ಗೆ ಪೋರ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡು, ಅಂದರೆ ಹೇರ್ನ ಸ್ವಲ್ಪನೇ ತೆಗೆದು ಕೂಮ್ ಮಾಡ್ತಾ ಸಿ ಟೈಪ್ನಲ್ಲಿ, ಅಂದರೆ ಕ್ಲೈಂಟ್ ಯಾವ ಕಡೆ ಕೂತಿರ್ತಾರಲ್ಲ ಅದ್ರ ಆಪೋಸಿಟ್ಗೆ ನಾವು ನಿಂತಿರ್ತೀವಿ. ನಮ್ಮ ಒಂದು ಆಪೋಸಿಟ್ಗೆ ಹೇರ್ನ ಸಿ ಸೆಕ್ಷನಲ್ಲಿ ತಗೊಂಡು ಕೈಯಲ್ಲಿ ನನ್ನ ಕೈ ಮೂಮೆಂಟ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಆ ಒಂದು ಹ್ಯಾಂಡ್ ಮೂಮೆಂಟ್ ಹೇಗಿದೆ ಅಂತ ಹೇಳಿ. ಆ ರೀತಿಯಲ್ಲಿ ತೆಗೆದು ಕೂಮ್ ಮಾಡಿ ಆ ಒಂದು ಸಿ ಸೆಕ್ಷನ್ ಏನಿದೆಯಲ್ಲ, ಸಿ ಟೈಪ್, ಸಿ ಹೇಗಿರುತ್ತೆ, ಸಿ ಆಕಾರ ಹೇಗಿರುತ್ತೆ ಆ ಒಂದು ಕಂಪ್ಲೀಟ್ ಆಕಾರವಾಗಿ ನಾವು ಮಿಕ್ಕಿದ ಏನಿರುತ್ತಲ್ಲ ಹೇರು, ಅಂದರೆ ಫಸ್ಟ್ ಪೋರ್ಷನ್ ನಾವು ಹೇಗೆ ಕಟ್ ಮಾಡಿರ್ತೀವಿ ಆ ಒಂದು ಲೆವೆಲ್ಗೆ ಹೇರ್ನ ಕಟ್ ಮಾಡಬೇಕು. ಅಲ್ಲಿಗೆ ಏನಾಗುತ್ತೆ, ಫಸ್ಟ್ ಪೋರ್ಷನ್ನು ಶಾರ್ಟ್ ಆಗಿತ್ತು, ಸೆಕೆಂಡ್ ಪೋರ್ಷನ್ನು ಸ್ವಲ್ಪ ಲೆಂತಿ ಆಗಿರುತ್ತೆ. ಬಟ್ ಅಲ್ಲಿ ನಮಗೆ ಈಕ್ವಲ್ ಅನಿಸುತ್ತೆ. ಬಟ್ ಅದನ್ನು ಹೇರ್ನ ನಾವು ಬಿಟ್ಟಾಗ ಅಷ್ಟೇ ಆ ಒಂದು ಸ್ಟೆಪ್ ಅನ್ನೋದು ಕ್ರಿಯೇಟ್ ಆಗಿ ಕಾಣಿಸೋದು. ಸೊ ಹೀಗೇ ಪ್ರತಿ ಒಂದು ಪೋರ್ಷನ್ನ ಡಿವೈಡ್ ಮಾಡಿಕೊಂಡು ಹಾಗೇ ಕೂಮ್ ಮಾಡ್ತಾ ಪ್ರತಿ ಒಂದು ಹೇರನ್ನು ಇನ್ಕ್ಲೂಡ್ ಮಾಡಿಕೊಂಡು ಸಿ ಸೆಕ್ಷನಲ್ಲಿ ಕಟ್ ಮಾಡ್ತಾ ಬರಬೇಕು. ನಿಮ್ಗೆ ಅಲ್ಲಿಗೆ ಕಂಪ್ಲೀಟ್ ಒಂದು ಲೇಯರ್ ಕಟ್ ಖಂಡಿತವಾಗ್ಲೂ ಸಿಕ್ಬಿಡುತ್ತೆ. ಸಲೂನ್ಗಳಲ್ಲಿ ಅಥವಾ ಬೇರೆ ಶಾಪ್ಗಳಲ್ಲಿ ಹೇಳ್ಕೊಡೋ ರೀತಿ ಡಿಗ್ರಿ ಟೈಪಲ್ಲಿ ಹೇಳ್ಕೊಟ್ಬಿಟ್ರೆ ನಿಮಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗುತ್ತೆ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಈ ಒಂದು ಈಸಿ ಮೆಥಡಲ್ಲೇ ಕಲಿತಾ ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಮೆಥಡಲ್ಲಿ ಕಲ್ತ್ಬಿಟ್ರಂತೂ ನೀವು ಜೀವನ ಪರ್ಯಂತ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಬರೀ ಕಲ್ತ್ರೆ ಅಷ್ಟೇ ಸಾಕಾಗಲ್ಲ, ಇದ್ರ ಜೊತೆಗೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು. ಕೈ ಬಿಡ್ದಂಗೆ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಕೆಲಸ, ನಿಮಗೆ ಕೆಲಸ ಬರುತ್ತೋ ಬರಲ್ವೋ ಅದು ಸೆಕೆಂಡ್ರಿ. ಖಂಡಿತವಾಗ್ಲೂ ನೀವು ಮರಿಬಾರ್ದು, ನಾನು ಈ ಒಂದು ಕೆಲಸ ಇವತ್ತು ಮಾಡಿದ್ದೀನಿ, ಇನ್ನೊಂದು 6 ತಿಂಗಳು ಬಿಟ್ಟು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಕಷ್ಟ ಆಗುತ್ತೆ. ಡಿಪೆಂಡ್ ಆನ್ ವೀಕ್ಲಿ ಅಥವಾ ಒಂದು 2-3 ದಿನಕ್ಕೆ ಒಂದ್ಸಲನಾದರೂ ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಐಬ್ರೋಸ್ ಆದರೂ ಅಷ್ಟೇ, ಒಂದು ಫೇಶಿಯಲ್ ಆದರೂ ಅಷ್ಟೇ. ಮೆಥಡ್ಸು ನೀವು ಒಂದು ಸತಿ ಮಾಡಿದ್ರೆ ಇನ್ನು 6 months 1 year ಬಿಟ್ಟು ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಮರ್ತಂಗಾಗಿರುತ್ತೆ. ಆ ಒಂದು ಮರ್ತಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಲಸನ ಮಾಡ್ತಾ ಇರಿ. ಈಗ ಅರ್ಧಂಬರ್ಧ ಕಲ್ತಿರೋರು ಕೂಡ ಇರ್ತಾರೆ. ಸೊ ಅರ್ಧಂಬರ್ಧ ಕಲ್ತಿರೋರು ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಬೆಟರ್
ಫ್ರೀಯಾಗಿ ಯಾವ್ದಾದ್ರು ಶಾಪ್ಗೆ ಹೋಗಿ ನಾನು ಫ್ರೀಯಾಗಿ ವರ್ಕ್ ಮಾಡಿಕೊಡ್ತೀನಿ, ಒಂದಿಷ್ಟು ದಿನ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಹ್ಞೂ ಅಂದೇ ಅಂತಾರೆ. ಆ ರೀತಿ ಹೋಗಿ ನೀವು ಎಕ್ಸ್ಪೀರಿಯನ್ಸ್ನ ಪಡ್ಕೋಬೋದು. ಸ್ಯಾಲ್ರಿ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಲಸ ಕಲ್ತ್ಕೋತೀರಾ ಅಲ್ವಾ, ಸೊ ದಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವೊಬ್ರಂತೂ ಇರ್ತಾರೆ, ನಮಗೆ ಸ್ಯಾಲ್ರಿನೇ ಬೇಕು ಅಥವಾ ನಾವು ಓಡಾಡೋ ಖರ್ಚು ಅದು ಇದು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಕೆಲಸ ಕಲಿಯೋವರೆಗೂ ಖಂಡಿತವಾಗ್ಲೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಕೆಲಸ ಕಲಿತ ಮೇಲೆ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನೀವು ಕೇಳಿದ ಸ್ಯಾಲ್ರಿ ಕೊಡ್ತಾರೆ ನಿಜವಾಗ್ಲೂ. ಈ ಕಂಪ್ಲೀಟ್ ರೈಟ್ ಪೋರ್ಷನ್ನ ಹೇರ್ ಕಟ್ ಮಾಡ್ಕೊಂಡಿದ್ದಾಯಿತು. ಹೇರ್ ಕಟ್ ಎಲ್ಲ ಆದಮೇಲೆ ಅಗೈನ್ ನಾವು ಮಾಡ್ತಾ ಸಿ ಸೆಕ್ಷನಲ್ಲಿ ಮೇಲ್ಭಾಗವಾಗಿ ಮಾಡ್ತಾ ಅದನ್ನು ಕಚ್ಚಾಗಿ ನಾವು ಹೇರ್ ಕಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಲ್ಟಿ ಲೇಯರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಮಲ್ಟಿ ಲೇಯರ್ಸ್ ಕ್ರಿಯೇಟ್ ಆದಾಗ ಲುಕ್ ವೈಸ್ ಅಂತೂ ಸೂಪರ್ಬಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಒಂದು ಹೇರ್ ಕಟ್ ಅಂತ ಹೇಳಿ. ಕಂಪ್ಲೀಟ್ ಸಿ ಸೆಕ್ಷನಲ್ಲಿದೆ. ಆ ಒಂದು ಏನು ಡಿಗ್ರಿ ಟೈಪಲ್ಲಿ ಏನು ಕಟ್ ಮಾಡ್ತೀವಲ್ಲ ಅದಕ್ಕಿಂತ ಡಬ್ಬಲ್ ಚೆನ್ನಾಗಿದೆ ನನ್ನ ಪ್ರಕಾರ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಹಾಗೆಯೇ ಇದೇ ತರಹ ನಾವು ಲೆಫ್ಟ್ ಸೈಡಲ್ಲಿ ಕೂಡ ಹೇರ್ ಕಟ್ನ ಮಾಡಬೇಕು. ಹೇರ್ ಕಟ್ ಮಾಡೋಕ್ಕೂ ಮುಂಚೆ ನಮ್ಮ ಒಂದು ಮೆಜರ್ಮೆಂಟಲ್ಲಿದೆ, ನಾವು ಸ್ಟಾರ್ಟಿಂಗಲ್ಲಿ ಏನು ಹೇರ್ ಕಟ್ ಮಾಡಿದ್ವಲ್ಲ ಅಲ್ಲಿದೆ. ಆ ಒಂದು ಮೆಜರ್ಮೆಂಟಿಗೆ ತಕ್ಕನಾಗಿ ನಾವು ಪ್ರತಿಯೊಂದು ಸೆಕ್ಷನ್ನ ಕೂಡ ಡಿವೈಡ್ ಮಾಡಿಕೊಂಡು ಹೇರ್ ಕಟ್ನ ಮಾಡ್ಕೋಬೇಕು. ಇದಕ್ಕೂ ಮುಂಚೆ ಡ್ರೈ ಆಗಿದ್ದರೆ ಹೇರನ್ನ ಅಲ್ಲಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಸ್ಪ್ರೇ ಮಾಡ್ಕೊಳ್ಳಿ, ಇಲ್ಲ ಮೌಸ್ ಹಾಕ್ಕೊಳ್ಳಿ. ನೀವು ಇದನ್ನೆಲ್ಲ ಗಮನ ಇಟ್ಟು ನೋಡ್ಕೊಳ್ತಾ ಇರಬೇಕು. ಏರ್ ಪ್ರಾನ್ ಖಂಡಿತವಾಗ್ಲೂ ಹಾಕ್ಕೊಂಡಿರಬೇಕು ಅಥವಾ ಅವ್ರಿಗೂ ಹಾಕಬೇಕು. ನಾನು ಯಾಕೆ ಹಾಕಿಲ್ಲ ಅಂತ ಕೇಳಬೇಡಿ, ನನಗೆ ಆರಾಮಾಗಿ ಅನಿಸುತ್ತೆ. ನಾನು ತುಂಬ ದಿನಗಳಿಂದ ಹೀಗೆ ಮಾಡ್ತಾಯಿದ್ದೀನಿ. ಬಟ್ ಕಲಿತಾ ಇರೋರು, ಕಲಿಬೇಕು ಅಂದ್ಕೊಂಡಿರೋರು ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಹಾಗೆಯೇ ಕೂಮ್ನ ಯಾವ ರೀತಿ ಹಿಡಿಬೇಕು, ಸಿಸನ್ನ ಯಾವ ರೀತಿ ಹಿಡಿಬೇಕು ಅಂತ ಇನ್ನೂ ಡೌಟ್ ಇತ್ತು ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ಚೆಕ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ, ಏಕೆಂದರೆ ಎಲ್ಲದರಲ್ಲೂ ನಾನು ಎಲ್ಲ ರೀತಿಯೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೇರ್ ಕಟ್ ಕಲಿಯೋದು ತುಂಬ ಕಷ್ಟ ಅಂತ ಕೆಲವೊಬ್ಬರು ಮನಸ್ಥಿತಿ ಅಂದ್ಕೊಂಡಿರ್ತೀರ. ಬಟ್ ಒಂದು ಸಲ ಹೇರ್ ಕಟ್ನ ಕಲ್ತು ಬಿಟ್ರಂತೂ ಅದು ಒಂದು ಚಿಟಿಕೆ ಹೊಡೆದಷ್ಟು ಈಸಿ ಕೆಲಸ ಅನಿಸುತ್ತೆ. ಚಿಟಿಕೆನೂ ಅಷ್ಟೇ, ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ, ಅದು ಕಲಿತಾ ಮಾತ್ರ ಬರೋಕ್ಕೆ ಸಾಧ್ಯ ಆಗದ. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಒಂದು ಮೆಥಡ್ನ ತಿಳ್ಕೊಬೇಕು. ಆ ಮೆಥಡ್ ಬಂದುಬಿಟ್ರಂತೂ ಎಲ್ಲೋದ್ರೂ ನಾನು ವರ್ಕ್ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಚಾಲೆಂಜ್ ಕೊಡ್ತೀರಾ ನೀವೇ. ಕೆಲವೊಬ್ರಂತೂ ಬ್ಲೋ ಡ್ರೈ ವೀಡಿಯೋಸ್ನ ಹೇಳ್ಕೊಡಿ ಅಂತ ತುಂಬ ಕೇಳ್ತಾ ಇದ್ರಿ. ಬ್ಲೋ ಡ್ರೈ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿ ನೋಡಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಥವಾ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಇಂಥದ್ದು ಬೇಕು ಅಂತ ಏನಾದ್ರು ನಿಮ್ಮ ಒಂದು ಇಂಟೆನ್ಷನ್ ಅಥವಾ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದೇ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವ್ರಿಗಂತೂ ತುಂಬ ಶಾರ್ಟ್ ಹೇರ್ ಕಟ್ ಬೇಕಾಗಿತ್ತು, ಹಾಗಾಗಿ ನಾನು ಎಗೈನ್ ಕಟ್ ಮಾಡ್ತಾ ಇದ್ದೀನಿ ಹೇರ್ನ. ಏಕೆಂತಂದರೆ ಲೇಯರ್ ಕಟ್ಟಲ್ಲಿ ನಾವು ಎಷ್ಟೇ ಲೆಂತ್ ತೆಗಿತಾ ಹೋಯಿತು ಅಂತಂದರೂ ನಮಗೆ ಲೆಂತ್ ಅಂತೂ ಹಾಗೆ ಉಳ್ದಂಗೆ ಅನಿಸುತ್ತೆ. ಬಿಕಾಸ್ ಅದು ವಿ ಶೇಪಲ್ಲಿ ಬರೋದ್ರಿಂದ ನಮಗೆ ತುಂಬ ಶಾರ್ಟ್ ಅನಿಸೋದಿಲ್ಲ, ತುಂಬ ಲೆಂತ್ ಹೋಗೋದಿಲ್ಲ. ಹಾಗಾಗಿ ತುಂಬ ಹೇರ್ ಯಾರಿಗೆ ಹೋಗೋದು ಇಷ್ಟ ಇರಲ್ವಲ್ಲ ಆ ಥರದವರಿಗೆ ಲೇಯರ್ ಕಟ್ನ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಪ್ರಿಫರ್ ಮಾಡ್ಬೋದು. ಸೊ ಇವರಿಗೆ ಲೇಯರ್ ಕಟ್ ಇಷ್ಟ, ಬಟ್ ಆದರೆ ತುಂಬ ಶಾರ್ಟ್ ಆಗಬೇಕು, ಅದಕ್ಕೆ ನಾನು ಎಗೈನ್ ಕಟ್ ಮಾಡ್ತಾ ಇದ್ದೀನಿ. ಬಟ್ ಹೇರ್ ಕಟ್ ಅಂತೂ ತುಂಬ ಚೆನ್ನಾಗಿ ಬಂತು, ಇವ್ರಿಗಂತೂ ತುಂಬಾ ಇಷ್ಟ ಆಯಿತು. ಇದೇ ರೀತಿ ನೀವು ಯಾರಾದರೂ ನಾನು ಹೇರ್ ಕಟ್ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅನ್ನೋರು ಕೂಡ ನಂಗೆ ಕಮೆಂಟ್ ಮಾಡಿ, ನನಗೊಂದು ಖುಷಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಸೊ ನನಗೂ ಯಾರೋ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಒಂದು ಈ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಹೆಲ್ಪ್ಫುಲ್ ಆಗಿದ್ರೆ ನೀವೇನು ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬಾರ್ದು. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಬಿಕಾಸ್ ನಾನು ಮಾಡೋ ವೀಡಿಯೋಸ್ ಪ್ರತಿಯೊಂದು ಅಪ್ಡೇಟ್ ಕೂಡ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.